ಹಾಯ್ ಫ್ರೆಂಡ್ಸ್, ಆಲ್ಕೋಹಾಲನ್ನು ಸೇವಿಸಿದಾಗ ಬಾಯಿಂದ ಗಂಟಲಿಗೆ ಬಂದು ನಂತರ ಅದು ಅನ್ನನಾಳದಿಂದ ಕೆಳಕ್ಕೆ ಅಂದರೆ ಜಠರಕ್ಕೆ ಹರಿಯುತ್ತದೆ. ಈ ಸಮಯದಲ್ಲಿ ಜಠರ ಒಂದು ವೇಳೆ ಖಾಲಿಯಾಗಿದ್ದರೆ ಹೆಚ್ಚಿನ ಆಲ್ಕೋಹಾಲ್ ನೇರವಾಗಿ ಜಠರದಿಂದ ಸಣ್ಣ ಕರುಳಿಗೆ ಚಲಿಸುತ್ತದೆ. ಕರುಳಿನಲ್ಲಿ ಇರುವ ಸಿಲಿಯಾ ಎಂಬುವಂತಹ ಕೂದಲಿನ ರಚನೆ ಅತಿ ಹೆಚ್ಚು ಆಲ್ಕೋಹಾಲನ್ನು ಹೀರಿ ವೇಗವಾಗಿ ರಕ್ತಕ್ಕೆ ಸೇರಿಸುತ್ತದೆ. ಇದರಿಂದ ವ್ಯಕ್ತಿಗೆ ವೇಗವಾಗಿ ಅಮಲೇರುತ್ತದೆ. ಈ ರೀತಿಯಾಗಿ ಜಠರದಿಂದ ಬಂದಿರುವ ಆಲ್ಕೋಹಾಲನ್ನು ಕೇವಲ 30 ನಿಮಿಷಗಳಲ್ಲಿ ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ. ಒಂದು ವೇಳೆ ಜಠರದಲ್ಲಿ ಆಹಾರದ ಪದಾರ್ಥಗಳಿದ್ದು ಆಲ್ಕೋಹಾಲ್ ಸೇವಿಸಿದರೆ ಅದು ಆಹಾರದ ಪದಾರ್ಥಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ. ನಂತರ ಅದು ಆಹಾರದ ಪದಾರ್ಥಗಳ ಜೊತೆಗೆ ಸಣ್ಣ ಕರುಳಿಗೆ ಚಲಿಸುತ್ತದೆ. ಈ ಸಮಯದಲ್ಲಿ ಸಣ್ಣ ಕರುಳು ಹೆಚ್ಚು ಪ್ರೋಟೀನ್ ಮತ್ತು ಗ್ಲೂಕೋಸ್ನ ಕಡೆ ಗಮನವನ್ನು ಹರಿಸುತ್ತದೆ. ತಕ್ಷಣವೇ ರಕ್ತ ಪ್ರವಾಹಕ್ಕೆ ಆಲ್ಕೋಹಾಲ್ ಹೀರಿಕೊಳ್ಳುವಿಕೆಯನ್ನು ಗಣನೀಯವಾಗಿ ನಿಧಾನಗೊಳಿಸುತ್ತದೆ. ಇದರಿಂದಾಗಿ ವ್ಯಕ್ತಿಗೆ ಅಮಲೇರುವ ಸಮಯ ಹೆಚ್ಚಾಗುತ್ತದೆ ಮತ್ತು ನಿಧಾನವಾಗಿ ಅಮಲೇರುತ್ತದೆ. ಆಲ್ಕೋಹಾಲ್ ಸೇವಿಸುವುದರಿಂದ ವ್ಯಕ್ತಿಯ ಹೊಟ್ಟೆಯಲ್ಲಿ ಆಮ್ಲವನ್ನು ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್ ಹೆಚ್ಚಿಸುತ್ತದೆ. ಇದು ಆಲ್ಕೋಹಾಲ್ ಅತಿ ಹೆಚ್ಚು ಸೇವಿಸುವವರಲ್ಲಿ ತೀವ್ರವಾದ ಹೊಟ್ಟೆ ನೋವು, ಸ್ಟೊಮೆಕ್ ಅಥವಾ ಕರುಳಿನ ಅಲ್ಸರ್ಗೆ ಕಾರಣವಾಗಬಹುದು. ಒಂದು ವೇಳೆ ನೀವು ಕುಡಿಯಲೇಬೇಕೆನಿಸಿದರೆ ಹೊಟ್ಟೆಯ ತುಂಬ ಉತ್ತಮವಾದ ಊಟವನ್ನು ಸೇವಿಸುವುದು ಒಳ್ಳೆಯದು. ಕೆಲವೊಂದು ಸಮಯದಲ್ಲಿ ಕೊಬ್ಬಿನ ಆಹಾರದ ಸೇವನೆಯಿಂದ ರಕ್ತಕ್ಕೆ ಸೇರುವ ಆಲ್ಕೋಹಾಲ್ ಪ್ರಮಾಣ ಕಡಿಮೆಯಾಗಬಹುದು. ನೀವು ಖಾಲಿ ಹೊಟ್ಟೆಯಲ್ಲಿ ಆಲ್ಕೋಹಾಲನ್ನು ಸೇವಿಸಿದಾಗ ಉತ್ಪತ್ತಿಯಾಗುವ ರಕ್ತದ ಆಲ್ಕೋಹಾಲ್ನ ಸಾಂದ್ರತೆಯು ಗರಿಷ್ಠ 50%ಗೆ ಏರಿರುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.